ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ RRB NTPC ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಫೇಕ್ ನ್ಯೂಸಸ್ ಆಗಿರುವಂಥ ಒಂದು ಯಾವುದೇ ಥರದ ಮಾಹಿತಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರಲ್ಲ. ವೆರಿಫೈಡ್ ಅಪ್ಡೇಟ್ಸ್ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಅದರಿಂದಾಗಿ ನೀವಿನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ನ ಪಡಿಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, RRB NTPC ಒಂದು ಗ್ರ್ಯಾಜುಯೇಷನ್ ಲೆವೆಲ್ದು ಸಿಟಿ ಇಂಟಿಮೇಷನ್ನು ರಿಲೀಸ್ ಆಗಿದೆ ಅಂತೇಳಿ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಕೆಲವೊಂದು ಗ್ರೂಪ್ಗಳಲ್ಲಿ ಹರಿದಾಡ್ತಿತ್ತು. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅದೇನಾದರೂ ಅದು ಆ್ಯಕ್ಟಿವ್ ಇದೆಯಾ, ಯಾವಾಗ ಎಕ್ಸಾಮ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, RRB NTPC ಗ್ರ್ಯಾಜುಯೇಷನ್ ಸಿಟಿ ಇಂಟಿಮೇಷನ್ ಬಗ್ಗೆ ಅದು CBT 1 ಸಿಟಿ ಇಂಟಿಮೇಷನ್ ಲಿಂಕು ಕೆಲವೊಂದು ಗ್ರೂಪ್ಗಳೆಲ್ಲ ಬಂದಿತ್ತು. ಅದು ಇನ್ನೂ ಕೂಡ ಯಾವುದೇ ಎಕ್ಸಾಮ್ ಡೇಟ್ಗೂ ಕೂಡ ಅದು ಆ್ಯಕ್ಟಿವ್ ಆಗಿಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕೆ ಹೋಗಬಾರ್ದು. RRB ಗ್ರ್ಯಾಜುಯೇಷನ್ನು ಇಂಟಿಮೇಷನ್ ಲೆವೆಲ್ಲು ಇನ್ನೂ ರಿಲೀಸ್ ಆಗಿಲ್ಲ. ಎಕ್ಸಾಮ್ ಡೇಟು ಅದು RRB ಅಫಿಷಿಯಲ್ ವೆಬ್ಸೈಟಲ್ಲೇ ಬಿಡ್ತಾರೆ, ಆಗ ಮಾತ್ರ ನಂಬಬೇಕಾಗುತ್ತೆ. ಆಮೇಲೆ ಟೆಕ್ನಿಷಿಯನ್ ಒಂದು ಕೂಡ ಇನ್ನೂ ಸಿಟಿ ಇಂಟಿಮೇಷನ್ ಇನ್ನೂ ಪೆಂಡಿಂಗ್ ಇರೋದ್ರಿಂದ ಈ ಎಕ್ಸಾಮ್ ಮುಗಿದ ಮೇಲೇ ಗ್ರ್ಯಾಜುಯೇಷನ್ ಲೆವೆಲ್ದು ಸಿಟಿ ಇಂಟಿಮೇಷನ್ ಬಿಡ್ತಾರೆ. ಹಾಗಾಗಿ ಯಾರೂ ಕೂಡ ಆ ಥರದ ನ್ಯೂಸ್ಗಳಿಗೆ ಕಿವಿ ಕೊಡಬೇಡಿ, ಅದು ಫೇಕ್ ಆಗಿರುತ್ತೆ. ಹಾಗಾಗಿ ಸಿಟಿ ಇಂಟಿಮೇಷನ್ ಮುಗಿದ ಮೇಲೇ ನಂತರ ಎಕ್ಸಾಮು ನಡೆಯುತ್ತೆ. ಈಗ ಕೆಲವೊಂದು ಇದು ಮಾಡ್ತಾ ಇರೋದ್ರಿಂದ ಅವೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ. ಅವುಗಳನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ. ಸತ್ಯಾಂಶವನ್ನು ಪರಿಶೀಲಿಸಿ ಅದ ನಂತರ ಅದನ್ನು ನಂಬಿ ಅಂತ ಹೇಳ್ತಾ, ಸ್ನೇಹಿತರೆ, ಏನೇ ನ್ಯೂಸ್ RRBಗೆ ನ್ಯೂಸ್ ಸಂಬಂಧಪಟ್ಟಂಗೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾತ್ರ ಅಪ್ಡೇಟ್ನ ನೋಡಬೇಕಾಗಿರುತ್ತೆ. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ಗ್ರೂಪ್ಗೆ ಸೇರಿಕೊಂಡ್ರೆ ನಮ್ಮ ಗ್ರೂಪಲ್ಲಿ ಕರೆಕ್ಟ್ ಅಫಿಷಿಯಲ್ ಇನ್ಫಾರ್ಮೇಷನನ್ನು ನಾವು RRB ವೆಬ್ಸೈಟಲ್ಲಿ ಯಾವ ಥರ ಬಂದಿರುತ್ತೆ ಆ ನ್ಯೂಸನ್ನು ಮಾತ್ರ ನಾನು ನಮ್ಮ ಗ್ರೂಪ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೇನೆ. ರೈಲ್ವೆ ಎಕ್ಸಾಮ್ ಅಪ್ಡೇಟ್ಸ್ಗಾಗಿ, ಅದೇ ಥರದ ಬೇರೆ ಬೇರೆ ಎಕ್ಸಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ನೀವು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ, ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಪ್ಪದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.